ಸಾಂಟ್ರಾ ಕ್ರೂಸ್ನಿಂದ ಹೊಸ ನೋಟುಗಳನ್ನು ಸಾಗಿಸ್ತಾ ಇದ್ದಂಥ ವಿಮಾನ ಇದು. ಅಪಘಾತದ ನಂತರ ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ ನೋಟುಗಳು. ಏರ್ಫೋರ್ಸ್ನ C-130 ಹರ್ಕ್ಯುಲಸ್ C-130 ಸರಕು ಸಾಗಣೆ ವಿಮಾನ ಇದು. ಕನಿಷ್ಠ 15 ಜನರು ಮೃತಪಟ್ಟಿದ್ದಾರೆ ಅಂತ ಅಂದಾಜಿಸಲಾಗ್ತಾ ಇದೆ. 30ಕ್ಕೂ ಹೆಚ್ಚು ಜನರು ಗಾಯಗೊಂಡಿರುವಂಥ ಬಗ್ಗೆ ಮಾಹಿತಿ ಇದೆ. ವಿಮಾನ ಪತನದಿಂದ ಹೆದ್ದಾರಿಯಲ್ಲಿದ್ದಂಥ 12ರಿಂದ 15 ವಾಹನಗಳು ಜಖಮಾಗಿದೆ. ನೋಡಿ, ರನ್ವೇಯಿಂದ ಏಕಾಏಕಿ ವಾಹನ ಅಂದರೆ ವಾಹನಗಳು ಓಡಾಡೋ ಅಂತ ಹೈವೇಗೆ ಬಂದುಬಿಟ್ರೆ ಏನಾಗುತ್ತೆ? ರಸ್ತೆಯಲ್ಲಿ ಹೋಗ್ತಾ ಇರುವಂಥ ವಾಹನಗಳು ಕೂಡ ಅಪಘಾತಕ್ಕೀಡಾಗುತ್ತೆ. ಸರಣಿ ಅಪಘಾತ ಇದು. 12ರಿಂದ 15 ವಾಹನಗಳು ಅಪಘಾತಕ್ಕೀಡಾಗಿದೆ, ಜಖಂಗೊಂಡಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ಸರಣಿ ಅಪಘಾತ. ಎಲ್ ಆಲ್ಟೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಮೀಪ ಆಗಿರೋ ಅಂಥದ್ದು. ಸಾಂಟಾ ಕ್ರೂಸ್ನಿಂದ ಹೊಸ ನೋಟ್ಗಳನ್ನು ಸಾಗಿಸಲಾಗ್ತಾ ಇತ್ತು ಈ ಒಂದು ವಿಮಾನದಲ್ಲಿ. ಈ ವಿಮಾನ ಈಗ ಪತನಗೊಂಡಿದೆ. 15ಕ್ಕೂ ಹೆಚ್ಚು ಮಂದಿ ಈಗ ಮೃತಪಟ್ಟಿದ್ದಾರೆ ಅಂತ ಅಂದಾಜಿಸಲಾಗ್ತಾ ಇದೆ. ಅಂದರೆ ರನ್ವೇಯಿಂದ ಏಕಾಏಕಿ ಇದು ಪಕ್ಕದ ಹೈವೇಗೆ ನುಗ್ಗಿದೆ. ಹೀಗಾಗಿ ವಿಮಾನ ಪತನಗೊಂಡಿದೆ. ವಿಮಾನದಲ್ಲಿ ಇದ್ದಂಥ 15ಕ್ಕೂ ಹೆಚ್ಚು ಮಂದಿ ಈಗ ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನು ಹೈವೇಯಲ್ಲಿ ಹೋಗ್ತಾ ಇದ್ದಂಥ ವಾಹನಗಳು ಕೂಡ 12ರಿಂದ 15 ಜಖಮಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲ್ ಆಲ್ಟೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪ ಆಗಿರುವಂಥ ಘಟನೆ ಇದು. ಸಾಂಟಾ ಕ್ರೂಸ್ನಿಂದ ಹೊಸ ನೋಟುಗಳನ್ನು ಸಾಗಿಸಲಾಗ್ತಾ ಇತ್ತು. C-130 ಹರ್ಕ್ಯುಲಸ್ C-130 ಅನ್ನೋ ಒಂದು ಸರಕು ಸಾಗಣೆ ಮಾಡ್ತಾ ಇದ್ದಂಥ ವಿಮಾನ ಇದು. ಏರ್ಫೋರ್ಸ್ನ C-130 ಹರ್ಕ್ಯುಲಸ್ C-130 ಸರಕು ಸಾಗಣೆ ವಿಮಾನ ಇದು. ಕನಿಷ್ಠ 15 ಜನರು ಮೃತಪಟ್ಟಿದ್ದಾರೆ, 30ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ವಿಮಾನ ಪತನದಿಂದ ಹೆದ್ದಾರಿಯಲ್ಲಿ ಹೋಗ್ತಾ ಇದ್ದಂಥ ವಾಹನಗಳು, ನಿಲ್ಲಿಸಿದ್ದಂಥ ವಾಹನಗಳು ಈಗ ಜಖಂಗೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.